ರಾಜ್ಯಾದ್ಯಂತ ವಿಜಯದಶಮಿಯ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನಲ್ಲಿ ನಾಡ ಹಬ್ಬದ ಗತ ವೈಭವ. ನ್ಯೂಸ್ 18ನಲ್ಲಿ ದಸರಾ ಮೆಗಾ ಕವರೇಜ್. ಐತಿಹಾಸಿಕ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ರಾಜ್ಯದಾದ್ಯಂತ ವಿಜಯದಶಮಿ ಸಂಭ್ರಮ ಮನೆ ಮಾಡಿದೆ. ಐತಿಹಾಸಿಕ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಅಂಬಾರಿ ಹೊತ್ತು ಅಭಿಮನ್ಯು ಸಾಗಲಿದ್ದಾನೆ. ಈ ಒಂದು ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾತರದಿಂದ ಕಾಯ್ತಿದ್ದಾರೆ. ಅಭಿಮನ್ಯು ಅಂಬಾರಿ ಹೊತ್ತು ಚಾಮುಂಡಿ ದೇವಿಯನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ಆಗಮಿಸಿರುವಂತಹ ಲಕ್ಷಾಂತರ ಜನರು ಈ ಒಂದು ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಿದ್ದಾರೆ. ಇನ್ನೇನು ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ನಾಡದೇವಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರಮನೆಯತ್ತ ಉತ್ಸವ ಮೂರ್ತಿಯ ಮೆರವಣಿಗೆ ಕೂಡ ಹೊರಟಿದೆ. ಅರಮನೆಯ ಬಳಿ ನಂದಿ ಧ್ವಜದ ಪೂಜೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪೂಜೆಯನ್ನು ಸಲ್ಲಿಸಿ ಅರಮನೆಗೆ ಕರೆತರಲಾಗುತ್ತೆ. ಮೆರವಣಿಗೆ ಮೂಲಕ ಅರಮನೆಗೆ ಬಂದ ನಂತರ ಅಲ್ಲೂ ಕೂಡ ಸಕಲ ರೀತಿಯಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ. ನಂತರ ಅಭಿಮನ್ಯು ತನ್ನ ಭುಜದ ಮೇಲೆ ನಾಡ ದೇವಿಯನ್ನ ಹೊತ್ತು ಮೆರವಣಿಗೆಯಲ್ಲಿ ಸಾಗ್ತಾ ಇದ್ರೆ ಅಲ್ಲಿ ನೆರೆದಿರುವಂತಹ ಲಕ್ಷಾಂತರ ಜನರು ಸಂಭ್ರಮದಿಂದ ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಿರ್ತಾರೆ. ಈಗಾಗಲೇ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಕಾಡಿನಿಂದ ನಾಡಿಗೆ ಆಗಮಿಸಿರುವಂತಹ ಅಂಬಾರಿಯ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ಆನೆಗಳು ಸಕಲ ರೀತಿಯ ತಾಲೀಮನ್ನ ನಡೆಸಿ ಬಣ್ಣಗಳಿಂದ ಅಲಂಕೃತಗೊಂಡು ಸಿದ್ಧವಾಗಿದೆ. ಈಗಾಗಲೇ ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಇನ್ನು ಮೈಸೂರಿನಲ್ಲಿ ನಾಡ ಹಬ್ಬದ ಸಂಭ್ರಮ ಯಾವ ರೀತಿ ಇದೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ಪ್ರತಿನಿಧಿಗಳಾದಂತಹ ಶರಣು ಹಂಪಿ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಆನಂದ್ ನಮ್ಮ ಪ್ರತಿನಿಧಿ ಮೈಸೂರಿನ ಅರಮನೆಯಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ವೆಲ್ಕಮ್. ಮೊದಲಿಗೆ ಶರಣು ಹಂಪಿ, ದೇವಸ್ಥಾನದಲ್ಲಿ ಫಸ್ಟ್ ಚಾಮುಂಡಿ ಬೆಟ್ಟದಲ್ಲಿ ದೇವಿಗೆ ಸಕಲ ರೀತಿ ಪೂಜೆಯನ್ನ ಸಲ್ಲಿಸಿ ನಂತರ ಮೆರವಣಿಗೆ ಮೂಲಕ ಕರೆತರಲಾಗುತ್ತೆ. ಯಾವ ರೀತಿ ತಯಾರಿ ನಡೀತಾ ಇದೆ? ಶರಣು, ಕೇಳಿಸ್ತಾ ಇದೆಯಾ? ಶರಣು ಹಂಪಿ, ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ. ಈಗ ಅರಮನೆಯ ಮೈದಾನದಿಂದ ನಮ್ಮ ಆನಂದ್ ಕೂಡ ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಜಾಯ್ನ್ ಆಗ್ತಿದ್ದಾರೆ. ನೋಡಿ, ಚಾಮುಂಡಿ ದೇವಿಗೆ ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಲಾಗ್ತಾ ಇದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಆದ್ರ ಆನೆಗಳು ಕೂಡ ಸಕಲ ರೀತಿಯಲ್ಲಿ ತಯಾರಾಗಿದೆ. ಎಲ್ಲ ತಾಲೀಮನ್ನ ನಡೆಸಿ ಪ್ರತಿದಿನ ಕೂಡ ತಾಲೀಮನ್ನ ನಡೆಸಲಾಗುತ್ತೆ. ಯಾವ ರೀತಿಯಾಗಿ ಗಂಭೀರವಾಗಿ ರಾಜಗಾಂಭೀರ್ಯದಿಂದ ಆನೆಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದಕ್ಕೆ ಎಲ್ಲಾ ರೀತಿ ತಯಾರಿಯನ್ನ ಕೂಡ ನೀಡಲಾಗಿರುತ್ತೆ. ಅದಕ್ಕೆ ಟ್ರೈನಿಂಗ್ ನೀಡಲಾಗಿರುತ್ತೆ. ಇವತ್ತು ಬಣ್ಣವನ್ನ ಬಳೆದು ಅದಕ್ಕೆ ತಾಲೀಮನ್ನ ನೀಡಿ ಎಲ್ಲ ರೀತಿಯಾಗಿ ಸಜ್ಜುಗೊಳಿಸಿರ್ತಾರೆ. ಮಧ್ಯಾಹ್ನ ಆಗ್ತಿದ್ದಂತೆ ಕ್ಯಾಪ್ಟನ್ ಅಭಿಮನ್ಯು ಆನೆಗಳ ಸಾರಥ್ಯವನ್ನು ವಹಿಸುವಂಥದ್ದು. ಅಭಿಮನ್ಯುಗೆ ಅಂಬಾರಿಯನ್ನ ಕಟ್ಟುವಂತಹ ಕಾರ್ಯ ನಡೆಯುತ್ತೆ. ನಂತರ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯನ್ನ ಆ ಚಿನ್ನದ ಅಂಬಾರಿಯಲ್ಲಿ ಕೂರಿಸಿ ಮೆರವಣಿಗೆಯನ್ನ ಸಾಕ್ತಾರೆ. ಈಗ ಯಾವ ರೀತಿ ಅಂತ ನಡೀತಾ ಇದೆ ಅಂತ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಮೈಸೂರಿನ ಅರಮನೆಯಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಯಾವ ರೀತಿಯಾಗಿ ಚಾಮುಂಡೇಶ್ವರಿಯನ್ನ ಮೆರವಣಿಗೆ ಮೂಲಕ ತರಲಾಗುತ್ತೆ, ನಂತರ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ, ಸದ್ಯಕ್ಕೆ ಅರಮನೆಯಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ? ಚೈತ್ರ, ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾದ ಜಂಬೂ ಸವಾರಿಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಮಾಡಿಕೊಂಡಿದೆ. ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರಬಹುದು. ನಾನೀಗ ಮೈಸೂರು ಅರಮನೆಯ ಮುಂಭಾಗ ಇರುವಂತದ್ದು. ಸದ್ಯ ಏನು ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಉತ್ಸವ ಮೂರ್ತಿಗೆ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಲಾಗಿದೆ. ಅಲ್ಲಿಂದ ಮೆರವಣಿಗೆ ಮಾಡಿಕೊಂಡು ಅದನ್ನ ಮೈಸೂರಿನ ಅರಮನೆಗೆ ತರಲಾಗುತ್ತೆ. ಸದ್ಯ ಈಗ ಅರಮನೆ ಮುಂಭಾಗದಲ್ಲಿ ಸೆಕ್ಯೂರಿಟಿ ಕೆಲಸವನ್ನ ಪೊಲೀಸರು ನಿರ್ವಹಣೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನಪ್ಪಾ ಅಂತ ಹೇಳಿದ್ರೆ, ಪೊಲೀಸ್ ಮೈಸೂರಿನ
ಮೈಸೂರಿನ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ನ ಏರ್ಪಡಿಸಲಾಗಿದೆ. ಆನೆಗಳ ಸುತ್ತಲೂ ಕೂಡ ಕಮಾಂಡೋಗಳಿಂದ ರಕ್ಷಣೆಯನ್ನ ನೀಡಲಾಗಿರುವಂತದ್ದು. 2 DIG, 27 SP, 989 DYSP ಎಲ್ಲರನ್ನೂ ಸೇರಿದಂತೆ ಸುಮಾರು 6,000ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಈ ಇವತ್ತಿನ ಮೆರವಣಿಗೆಗೆ ನಿಯೋಜನೆ ಮಾಡಲಾಗಿರುವಂತದ್ದು. ಅಲ್ಲದೆ 1,500 ಮಂದಿಯನ್ನ ಹೋಮ್ ಗಾರ್ಡ್ಗಳು ಸಹ ನಿಯೋಜನೆ ಮಾಡಿಕೊಳ್ಳಲಾಗಿದೆ. 10 CSR, 33 KSRP, 29 ASC ಹಾಗೂ ಗರುಡ ಪಡೆಯನ್ನು ಕೂಡ ಈಗ ನಿರ್ಮಾಣ ಮಾಡಿಕೊಳ್ಳಲಾಗಿರುವಂತದ್ದು. ಮತ್ತೊಂದು ಕಡೆ ಅರಮನೆ ಒಳಭಾಗದಲ್ಲಿ 9 ಗಂಟೆಗೆ ಪೂಜೆಗಳು ಆರಂಭ ಆಗುತ್ತೆ. 9:30ಕ್ಕೆ ಸವಾರಿ ತೊಟ್ಟಿಗೆ ಪಟ್ಟದ ಆನೆ, ಕುದುರೆ, ಹಸುಗಳು ಆಗಮ ಆಗುತ್ತೆ. ಅಲ್ಲಿ ಶಮಿ ಪೂಜೆಯನ್ನ ಯದುವೀರ್ ಒಡೆಯರ್ ಅವರು ಮಾಡಲಿರುವಂತದ್ದು. ಬಳಿಕ 10 ಗಂಟೆಗೆ ಸವಾರಿ ತೊಟ್ಟಿಗೆ ಯದುವೀರ್ ಅವರ ಆಗಮನದ ನಂತರ ಜಟ್ಟಿ ಕಾಳಗ ಆರಂಭ ಆಗುತ್ತೆ. ಬಳಿಕ ಅಲ್ಲಿ ಜಟ್ಟಿ ಕಾಳಗದಲ್ಲಿ ರಕ್ತ ಚಿಮ್ಮುತ್ತಿದ್ದಂತೆ ವಿಜಯ ಯಾತ್ರೆ ಆರಂಭ ಆಗುವಂತದ್ದು. ಮಧ್ಯಾಹ್ನ ಮತ್ತೆ 10:50 11 ಗಂಟೆ ಒಳಗೆ ಯದುವೀರ್ ವಿಜಯ ಯಾತ್ರೆ ಕೂಡ ಆರಂಭ ಆಗುತ್ತೆ. ಬಳಿಕ ಭುವನೇಶ್ವರಿ ದೇವಸ್ಥಾನದಲ್ಲಿ ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಇದೊಂದು ಕಡೆ ಆದ್ರೆ ಮತ್ತೊಂದು ಕಡೆಯಾಗಿ ಏನು ಅರಮನೆಯ ಸುತ್ತಲೂ ಕೂಡ ಈಗ ಅದಕ್ಕೆ ಬೇಕಾದಂತಾದ್ರೆ ಉತ್ಸವ ಮೂರ್ತಿ ಬರುವುದರಿಂದ ಹಿಡಿದು ಪೂಜೆಗಳಿಂದ ಹಿಡಿದು ಆನೆಗಳ ಶೃಂಗಾರಗಳಿಂದ ಹಿಡಿದು ಬೇಕಾದಂತ ಎಲ್ಲವನ್ನು ಕೂಡ ಪೊಲೀಸರು ಗಮನಿಸ್ತಾ ಇರುವಂತದ್ದು. ಚೈತ್ರ, ಧನ್ಯವಾದ ಆನಂದ್ ತಮ್ಮೆಲ್ಲ ಮಾಹಿತಿಗಾಗಿ. ದಸರಾ ವೈಭವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ಕಾಯ್ತಿದ್ದಾರೆ. ಇವತ್ತು ಚಾಮುಂಡೇಶ್ವರಿಗೆ ಸಕಲ ರೀತಿಯ ಪೂಜೆಯನ್ನ ಮಾಡಿ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಶರಣು ಹಂಪಿ, ನ್ಯೂಸ್ 18. ನೋಡಿ, ಮೈಸೂರಿನಲ್ಲಿ ಈಗಾಗಲೇ ಜನಸಂದಣಿಯೇ ಹೆಚ್ಚಾಗಿದೆ. ಸಾಕಷ್ಟು ಜನ ಬೆಟ್ಟಕ್ಕೂ ಕೂಡ ಹೋಗ್ತಿದ್ದಾರೆ, ದೇವಿಯ ದರ್ಶನವನ್ನ ಪಡೀತಿದ್ದಾರೆ. ಎಲ್ಲ ಪೂಜೆ ಪುನಸ್ಕಾರ್ಯಗಳನ್ನ ನೆರವೇರಿಸಿದ ನಂತರ ಮೆರವಣಿಗೆ ಮೂಲಕ ಚಾಮುಂಡೇಶ್ವರಿಯನ್ನ ಅರಮನೆಗೆ ಕರೆತರಲಾಗುತ್ತೆ. ಅರಮನೆಗೆ ತಂದ ನಂತರ ಅಲ್ಲಿಯೂ ಕೂಡ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಇವತ್ತು ತಾಯಿ ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಬರೀ ನಾಡ ಹಬ್ಬ ಮೈಸೂರು ದಸರಾ ಅಂತ ಅಂದ್ರೆ ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಿಂದ ಜನ ಬರ್ತಾರೆ. ಆ ಒಂದು ಆನೆಯ ಮೇಲೆ ಚಿನ್ನದ ಅಂಬಾರಿಯನ್ನ ಹೊತ್ತು ಅಲ್ಲಿ ನಾಡ ಅಧಿದೇವತೆಯನ್ನ ಕೂರಿಸಿ ಮೆರವಣಿಗೆ ಹೋಗುವಂತಹ ದೃಶ್ಯ ಏನಿದೆ, ಅಲ್ಲಿ ಪ್ರದರ್ಶನಗೊಳ್ಳುವಂತಹ ಕಲಾ ವೈಭವ ಏನಿದೆ, ಕಲಾ ತಂಡಗಳೇನಿದೆ ಮತ್ತು ಟ್ಯಾಬ್ಲೋಗಳೇನಿದೆ, ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಈ ಒಂದು ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಈಗಾಗಲೇ ಕಾತರದಿಂದ ಕಾಯ್ತಾ ಇರುವಂತದ್ದು. ಮೊದಲಿಗೆ ಈಗ ಚಾಮುಂಡಿ ಬೆಟ್ಟದಲ್ಲಿ ಸಾಕಷ್ಟು ಜನ ನೆರೆದಿದ್ದಾರೆ. ಚಾಮುಂಡಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ, ಅಲಂಕಾರವನ್ನ ಮಾಡಲಾಗುತ್ತೆ. ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ದೀವಿ, ಹಳದಿ ಬಣ್ಣದ ಸೀರೆಯಲ್ಲಿ ಚಾಮುಂಡೇಶ್ವರಿ ಕಂಗೊಳಿಸ್ತಿದ್ದಾಳೆ. ನಂತರ ಚಾಮುಂಡಿಗೆ ಪೂಜೆಯನ್ನು ಸಲ್ಲಿಸಿ ಕರೆತಂದ ನಂತರ ಮೈಸೂರಿನ ಅರಮನೆಯಲ್ಲಿ ಇರುವಂತಹ ದೇವಾಲಯಗಳಲ್ಲೂ ಕೂಡ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅಲ್ಲಿ ಯದುವೀರ್ಗೆ ಕಂಕಣವನ್ನು ವಿಸರ್ಜನೆ ಮಾಡುವಂತಹ ಕಾರ್ಯ ಕೂಡ ನಡೆಯುತ್ತೆ. ನಂತರ ಆನೆಗಳನ್ನು ತಯಾರಿ ಮಾಡಲಾಗುತ್ತೆ. ಈಗಾಗಲೇ ಮಜ್ಜನವನ್ನಗೊಳಿಸಿ ಬಣ್ಣ ಬಣ್ಣದ ಚಿತ್ತಾರಗಳಿಂದ ಆನೆ ಕಂಗೊಳಿಸ್ತಾ ಇದೆ. ಅದಕ್ಕೆ ಮಧ್ಯಾಹ್ನದ ಹೊತ್ತಿಗೆ ಆನೆಗೆ ಒಂದು ಅಂಬಾರಿಯನ್ನು ಕಟ್ಟುವಂತಹ ಕಾರ್ಯ ಕೂಡ ಪ್ರಾರಂಭವಾಗುತ್ತೆ. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಅಂಬಾರಿಗೆ ಚಾಲನೆಯನ್ನು ನೀಡ್ತಾರೆ. ಈ ಜಂಬೂ ಸವಾರಿ ಹೋಗ್ತಾ ಇದ್ರೆ ಅಲ್ಲಿ ನೆರೆದಿರುವಂತಹ ಎಲ್ಲರ ಜನರು ಕೂಡ ಕಣ್ತುಂಬುವಂತಹ ಸನ್ನಿವೇಶ ಇರುತ್ತೆ. ಯಾಕೆಂದ್ರೆ ಅಷ್ಟು ವೈಭವಪೂರಿತವಾಗಿರುತ್ತೆ ಜಂಬೂ ಸವಾರಿ. ಅಲ್ಲಿ ಬರುವಂತಹ ಕಲಾ ತಂಡಗಳೇನಿದೆ, ಆ ಒಂದೊಂದು ಜಿಲ್ಲೆಯ ಒಂದೊಂದು ಸಂಸ್ಕೃತಿ ಏನಿದೆ, ಆ ಸಂಸ್ಕೃತಿಯನ್ನ ಆ ಕಲಾ ತಂಡಗಳು ಸಾರ್ತಾ ಇರುತ್ತೆ. ಆ ಒಂದು ದೃಶ್ಯ ವೈಭವ ಇದೆಯಲ್ಲ, ಅದನ್ನ ಮಾತಿನಲ್ಲಿ ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ನೋಡಿ ಅನುಭವಿಸಬೇಕು. ಒಮ್ಮೆ ಒಂದು ಮಾತಿದೆ, ಲೈಫಲ್ಲಿ ಒಂದು ಸಲನಾದ್ರೂ ಜೋಗದ ಜಲಪಾತವನ್ನ, ಜೋಗದ ಸಿರಿಯನ್ನ ನೋಡ್ಬೇಕು ಅಂತ. ಅದೇ ರೀತಿ ಜೀವನದಲ್ಲಿ ಒಮ್ಮೆ ಆದ್ರೂ ದಸರಾ ಜಂಬೂ ಸವಾರಿಯನ್ನ ನೋಡ್ಬೇಕು ಅನ್ನುವಷ್ಟರ ಮಟ್ಟಿಗೆ ಆ ದಸರಾ ವೈಭವ ಇರುತ್ತೆ. ಹೇಳಿ ಕೇಳಿ ನಾಡ ಹಬ್ಬಕ್ಕೆ ಸಕಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಕೇವಲ ಒಂದು ಆಕರ್ಷಣೆ ಅಲ್ಲ, ಜಂಬೂ ಸವಾರಿ ಒಂದು ಅಲ್ಲ, ಸಾಕಷ್ಟು ವಿವಿಧ ಕಾರ್ಯಕ್ರಮಗಳಿರುತ್ತೆ ಅಲ್ಲಿ. ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿ ತಯಾರಿ ನಡೀತಾ ಇದೆ ಅಂತ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶರಣು ಹಂಪಿ, ನಾಡ ಅಧಿದೇವತೆಗೆ ಈಗಾಗಲೇ ಪೂಜಾ ಕೈಂಕರ್ಯಗಳು ನೆರವೇರಿದ್ಯಾ? ಮೆರವಣಿಗೆಗೆ ಸಿದ್ಧತೆ ಯಾವ ರೀತಿ ಇದೆ? ಜನಸಂದಣಿ ಯಾವ ರೀತಿ ಇದೆ? ಈಗಾಗಲೇ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ದೇವಿಯ ಉತ್ಸವ ಮೂರ್ತಿ ಏನಿದೆ, ಈ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆಯ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಚಾಮುಂಡಿ ಬೆಟ್ಟದಿಂದ ಮೈಸೂರು ನಗರದಾದ್ಯಂತನೂ ಕೂಡ ಮೆರವಣಿಗೆಯಲ್ಲಿ ಚಾಮುಂಡಿ ಬೆಟ್ಟದಿಂದ ಉತ್ಸವ ಮೂರ್ತಿ ಏನಿದೆ, ದೇವಿಯ ಉತ್ಸವ ಮೂರ್ತಿಯನ್ನ ಈಗ ತೆಗೆದುಕೊಂಡು ಹೋಗುವಂತ ಕಾರಣ ಕೂಡ ಆಗತ್ತೆ. ಬೆಳಗ್ಗೆಯಿಂದನೂ ಕೂಡ ವಿಶೇಷವಾದಂತಹ ಪೂಜೆ ಮತ್ತು ಚಾಮುಂಡಿ ಬೆಟ್ಟದಲ್ಲಿ ಅಲಂಕಾರವನ್ನ ಮಾಡುವಂತ ಕಾರಣ ಕೂಡ ಆಯ್ತು. ಸೊ ಈಗ ನಾವು ಚಾಮುಂಡಿ ಬೆಟ್ಟದ
ಮೇಲ್ಭಾಗದಲ್ಲಿದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಆಗಮಿಸಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಕೂಡ ಉತ್ಸವ ಮೂರ್ತಿಯ ಅಲಂಕಾರವನ್ನ ನೋಡ್ಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಅದರಲ್ಲೂ ಕೂಡ ಭಕ್ತರೇನಿದ್ದಾರೆ ಸಾಕಷ್ಟು ಸಂಖ್ಯೆ. ಯಾಕಂದ್ರೆ ಇವತ್ತು ನಾಡ ಹಬ್ಬ ದಸರಾ ಆಗಿರೋ ಕಾರಣಕ್ಕಾಗಿ ಹಬ್ಬದ ದಿನ ಚಾಮುಂಡಿ ಬೆಟ್ಟವನ್ನ ವೀಕ್ಷಣೆ ಮಾಡಬೇಕು ಮತ್ತು ದೇವಿಯನ್ನ ನೋಡಬೇಕು ಅನ್ನೋ ಕಾರಣಕ್ಕಾಗಿ ಭಕ್ತರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೇನು ಉತ್ಸವ ಮೂರ್ತಿ ಕೆಲವೇ ಕ್ಷಣಗಳಲ್ಲಿ ಹೊರಡಲಿದೆ. ಉತ್ಸವ ಮೂರ್ತಿಯನ್ನು ಇಲ್ಲಿಂದ ಬೆಟ್ಟದಿಂದ ಮೆರವಣಿಗೆಯ ಮೂಲಕ ವಿವಿಧ ಸ್ತಬ್ಧಚಿತ್ರಗಳಿಂದ ಕೂಡ ವಿವಿಧ ಸ್ತಬ್ಧಚಿತ್ರಗಳ ಮೂಲಕ ಮೆರವಣಿಗೆಯನ್ನ ಮಾಡಲಿದ್ದಾರೆ. ಮೆರವಣಿಗೆಯಲ್ಲಿ 1 ರಿಂದ 1.5 ಗಂಟೆಗಳು ಕೂಡ ಆಗತ್ತೆ. ಮೈಸೂರು ನಗರಾದ್ಯಂತನೂ ಕೂಡ ಈ ಮೆರವಣಿಗೆ ಮುಂದುವರಲಿದೆ. 2 ಗಂಟೆಯ ನಂತರ ಅಂದ್ರೆ ಇಲ್ಲಿಂದ 8 ಗಂಟೆಗೆ ಹೊರಟಾದ್ರೆ 10:10ವರೆಗೆ ಮೈಸೂರಿನ ಅರಮನೆಗೆ ಸೇರಲಿದೆ. ಅಲ್ಲಿ ವಿಶೇಷವಾದಂತಹ ಪೂಜೆ ಕೂಡ ಆಗಲಿದೆ. ಅದಾದ್ಮೇಲೆ ಅಂಬಾರಿಯ ಒಳಗಡೆ ಇಲ್ಲಿರುವಂತಹ ನಾಡದೇವತೆಯ ಉತ್ಸವ ಮೂರ್ತಿ ಏನಿದೆ ಆ ಉತ್ಸವ ಮೂರ್ತಿಯನ್ನ ಇರಿಸುವಂತ ಕಾರ್ಯ ಆಗತ್ತೆ. ಅಲ್ಲೂ ಕೂಡ ವಿಶೇಷವಾದಂತ ಪೂಜೆ ಆಗತ್ತೆ. 1 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ನಂದಿ ಧ್ವಜಕ್ಕೆ ಪೂಜೆ ಮಾಡುವಂತ ಕಾರ್ಯನೂ ಕೂಡ ಆಗತ್ತೆ. ಸಂಜೆ 5 ಗಂಟೆಗೆ ಸರಿಯಾಗಿ ಶುಭ ಲಗ್ನದಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಅಂಬಾರಿಗೆ ಜಂಬೂ ಸವಾರಿ ಆರಂಭ ಆಗತ್ತೆ. ಅಲ್ಲಿಂದ ಹೋಗುವಂತ ಆ ಪ್ರಸಂಗ ಇದೆಯಲ್ಲ ಅದು ಅದ್ಭುತ. ಆ ದೃಶ್ಯಗಳು ಈಗಾಗಲೇ ಕಂಡು ಬರ್ತಾ ಇದಾವೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಅದ್ರ ಭಕ್ತರೇನಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಶರಣು ಹಂಪಿ, ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಜನರು ಚಾಮುಂಡಿ ಬೆಟ್ಟಕ್ಕೂ ಕೂಡ ವಿಸಿಟ್ ಮಾಡ್ತಾರೆ. ಯಾವ ರೀತಿಯಾಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅಲ್ಲಿ? ನನ್ನ ಧ್ವನಿ ಕೇಳಿಸ್ತಿದೆಯಾ ಶರಣು ಹಂಪಿ? ಓಕೆ, ಎಸ್ ಹೇಳಿ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಚಾಮುಂಡಿ ಬೆಟ್ಟಕ್ಕೂ ಕೂಡ ಭೇಟಿಯನ್ನ ನೀಡ್ತಾರೆ, ವೀಕ್ಷಣೆಯನ್ನ ಪಡೀತಾರೆ ದಸರಾ ಸಂದರ್ಭದಲ್ಲಿ. ಈಗ ಸದ್ಯದಲ್ಲಿ ಭದ್ರತೆಯನ್ನ ಯಾವ ರೀತಿ ಕೈಗೊಳ್ಳಲಾಗಿದೆ, ಏನೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಸಾರ್ವಜನಿಕರ ದರ್ಶನಕ್ಕೆ? ಸಾರ್ವಜನಿಕರ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಿ. ಚಾಮುಂಡಿ ಬೆಟ್ಟದ ಒಳಭಾಗದಲ್ಲಿ ಇರುವಂತದ್ದು ಈಗಾಗಲೇ ಸರತಿ ಸಾಲಿನಲ್ಲಿ ಬೆಳಗ್ಗೆಯಿಂದನೂ ಕೂಡ ಬಂದಂತ ಭಕ್ತರೇನಿದ್ದಾರೆ ಅವ್ರು ಇನ್ನೂ ಕೂಡ ದರ್ಶನ ಭಾಗ್ಯ ಸಿಕ್ಕಿಲ್ಲ. ಯಾಕಂದ್ರೆ ಬೆಳಗ್ಗೆ 5 ಗಂಟೆ ಬಂದವರಿಗೂ ಕೂಡ ಈಗಲೂ ಕ್ಯೂ ಅಲ್ಲಿ ನಿಂತಿದ್ದಾರೆ. ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಮಾಡಲಾಗಿದೆ. ಯಾಕಂದ್ರೆ ಕಾಲು ತುಳಿತದ ಪ್ರಕರಣದಿಂದ ಸಾಕಷ್ಟು ಎಚ್ಚೆತ್ತಿರುವಂತಹ ಮೈಸೂರು ಜಿಲ್ಲಾಡಳಿತ ಇಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲರೂ ಕೂಡ ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಎಲ್ಲರೂ ಕೂಡ ಉತ್ಸವ ಮೂರ್ತಿಯನ್ನು ನೋಡ್ಲಿಕ್ಕೆ ಹೆಚ್ಚು ಆಸಕ್ತರಾಗಿದ್ದಾರೆ. ಯಾಕಂದ್ರೆ ಚಾಮುಂಡಿ ದರ್ಶನ ಕೂಡ ಜೊತೆಗೆ ಅದರ ಜೊತೆಗೆ ಚಾಮುಂಡಿ ದರ್ಶನದ ಜೊತೆಗೆ ಚಾಮುಂಡಿ ದೇವಿಯ ದೇವಿಯ ಉತ್ಸವ ಮೂರ್ತಿ ಏನಿದೆ ಅದರ ದರ್ಶನನೂ ಮಾಡಲಿಕ್ಕೆ ಯಾವ ರೀತಿಯಾಗಿ ಇಲ್ಲಿ ನೂಕು ರೀತಿಯಾದಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿಯುವ ಕಾರ್ಯಗಳನ್ನು ಕೂಡ ಮಾಡ್ತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರೋದು. ಇನ್ನು ಕೆಲವು ಕ್ಷಣಗಳಲ್ಲಿ ಯಾಕಂದ್ರೆ ಈಗಾಗಲೇ ವಿಶೇಷ ಅಲಂಕಾರವನ್ನ ಮಾಡಿರುವಂತಹ ನಾಡದೇವತೆಯನ್ನ ನಾವು ನಿಮಗೆ ತೋರಿಸ್ಕೊಡುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಈಗಾಗಲೇ ಅರ್ಚಕರು ವಿಶೇಷವಾದಂತಹ ಪೂಜೆನೂ ಕೂಡ ಮಾಡಿದ್ದಾರೆ. ಇನ್ನು 10 ನಿಮಿಷಗಳಲ್ಲಿ ಇಲ್ಲಿಂದ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮೂಲಕ ಮೈಸೂರು ನಗರಕ್ಕೆ ಕರೆತರುವಂತ ಕಾರ್ಯ ಆಗತ್ತೆ. ಪ್ರತಿ ಬಾರಿನೂ ಕೂಡ ಅಂದ್ರೆ ಪ್ರತಿ ಸಾರಿ ದಸರಾದ ಸಂದರ್ಭದಲ್ಲಿ ಈ ರೀತಿ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡುವಂತ ಸಂದರ್ಭದಲ್ಲಿ ಮೈಸೂರು ನಗರಾದ್ಯಂತನೂ ಕೂಡ ತಮ್ಮ ಮನೆ ಮುಂಭಾಗದಲ್ಲಿ ಹೋಗುವಂತ ಈ ಉತ್ಸವ ಮೂರ್ತಿಯನ್ನ ಅಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ಮನೆ ಮುಂಭಾಗದಲ್ಲಿ ಪೂಜೆಯನ್ನ ಮಾಡಿ ಸಾಕಷ್ಟು ತಮ್ಮ ಏನು ನಮನಗಳನ್ನ ಸಲ್ಲಿಸುವಂತ ಕಾರ್ಯನೂ ಕೂಡ ಮಾಡ್ತಾರೆ. ಇದು 2 ರಿಂದ 2.5 ಗಂಟೆಗಳ ಕಾಲನೂ ಕೂಡ ಆಗಲಿದೆ. ಅದಾದ್ಮೇಲೆ ಅಂಬಾರಿಗೆ ಮೈಸೂರಿನ ಅರಮನೆಗೆ ಉತ್ಸವ ಮೂರ್ತಿಯನ್ನ ಕರ್ಕೊಂಡು ಹೋಗ್ತಾರೆ. ಯದುವೀರವರು ಪೂಜೆಯನ್ನ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಕೂಡ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳು. ಧನ್ಯವಾದ ಶರಣು ಹಂಪಿ ತಮ್ಮೆಲ್ಲ ಮಾಹಿತಿಗಾಗಿ.